Good afternoon, my dear students. Today we shall discuss about another important concept in the gender, school and society, that is the feminist theories of feminist. In that we have to know about the psychoanalytic theory which was propounded by the Sigmund Freud, who was the famous psychologist. ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವುಗಳು ಲಿಂಗ, ಸಮಾಜ ಮತ್ತು ಶಾಲೆ ಎಂಬ ವಿಷಯದಲ್ಲಿ ಬರುವಂತಹ ಸ್ತ್ರೀವಾದಿ ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ ಪ್ರಸ್ತುತವಾಗಿರುವಂತಹ ಮನೋವಿಶ್ಲೇಷಣಾ ಸ್ತ್ರೀವಾದಿ ಸಿದ್ಧಾಂತ ಎಂಬುದರ ಬಗೆಗೆ ಕುರಿತು ಸಂಕ್ಷಿಪ್ತವಾಗಿ ವಿವರವನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಈ ಸಿದ್ಧಾಂತವನ್ನು ಮುಖ್ಯವಾಗಿ ಪ್ರತಿಪಾದನೆ ಮಾಡಿದವರು ಸಿಗ್ಮಂಡ್ ಫ್ರಾಯ್ಡ್ ಅನ್ನುವಂತಹ ಒಬ್ಬ ಮನೋವಿಜ್ಞಾನಿ, ಮಾನಸಿಕ ತಜ್ಞ ಎಂದೇ ಹೇಳಬಹುದು. ಮನೋವೈಜ್ಞಾನಿಕ ದೃಷ್ಟಿಯ ಆಧಾರಿತವಾಗಿ ಮಹಿಳೆಯರ ಸ್ಥಿತಿಗತಿಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಿ ತನ್ನದೇ ಆದ ಅಂಶಗಳನ್ನು ಪ್ರತಿಪಾದಿಸಿದ ಪಂಥವೇ ಮನೋವಿಶ್ಲೇಷಣಾ ಸ್ತ್ರೀ ಸಮಾನತಾವಾದಿ ಸಿದ್ಧಾಂತ ಎನ್ನುವರು. ಇವರು ಲೈಂಗಿಕತೆ ಮತ್ತು ವ್ಯಕ್ತಿತ್ವದ ಬಗೆಗೆ ಹೆಚ್ಚಿನ ಒತ್ತನ್ನು ನೀಡಿದ್ದಾರೆ. ಈ ಪಂಥದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್. ಸಾಮಾನ್ಯವಾಗಿ ಈತನ ಅಂಶಗಳನ್ನು ನೀವು ಮನೋವಿಜ್ಞಾನದಲ್ಲೂ ಕೂಡ ಅಧ್ಯಯನ ಮಾಡಿರುತ್ತೀರಿ. ಆ ಹಿನ್ನೆಲೆಯಲ್ಲಿ ಸ್ತ್ರೀಯರ ಸ್ಥಿತಿಗತಿಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ತನ್ನ ಅಂಶಗಳನ್ನು ಪ್ರತಿಪಾದನೆ ಮಾಡಿದಂಥ ಒಂದು ಪಂಥ. ಇಟ್ ಇಸ್ ದ ಸೈಂಟಿಫಿಕ್ ಸ್ಟಡಿ ಅಬೌಟ್ ದ ಸ್ಟೇಟಸ್ ಆಫ್ ದಿ ವುಮೆನ್ in the basis of the psychological views. Okay, let us see what is the overview of psychoanalysis. A set of philosophical of human nature. Psychoanalysis is both an approach to therapy and a theory of personality. Emphasizes unconscious motivation. The main cause of behavior lie in unconscious mind. ಸಾಮಾನ್ಯವಾಗಿ ಈತನ ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ ವಿಚಾರ ಮಾಡುವುದಾದರೆ ಅಪ್ರಜ್ಞಾ ವ್ಯವಸ್ಥೆಯಲ್ಲಿರುವಂತಹ ಭಾವನೆಗಳನ್ನು ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ವ್ಯಕ್ತಿತ್ವದ ಅಧ್ಯಯನ ಅಥವಾ ವ್ಯಕ್ತಿತ್ವದ ಸಿದ್ಧಾಂತಗಳನ್ನು ನೀಡುವಂತಹ ಪ್ರಯತ್ನವಾಗಿರುವುದು. So what is the psychoanalytic feminism? Here the gender feminist believe women's way of acting is rooted deep in women's psyche. For the psychoanalytic feminist, the ideal human person is a blend of positive feminine and the positive masculine traits. The roots of psychoanalytic feminism. ಸಾಮಾನ್ಯವಾಗಿ ಸೈಕೋಅನಾಲಿಟಿಕ್ ಅನ್ನುವಂಥದ್ದು ಪುರುಷ ಮತ್ತು ಮಹಿಳೆಯರ ಗುಣಾಂಶಗಳನ್ನು ಆಧಾರವಾಗಿಟ್ಟುಕೊಂಡು ರಚನೆ ಆಗುವಂಥ ಹಿನ್ನೆಲೆಯಲ್ಲಿ ಇದು ಪ್ರಸ್ತುತ ಅನ್ವಯವಾಗುವಂಥದ್ದು. ಫ್ರೌಡ್ಸ್ ಸ್ಟ್ರಕ್ಚರಲ್ ಮಾಡೆಲ್ posits that personality consists of 3 entire working parts. ಸಾಮಾನ್ಯವಾಗಿ ಫ್ರಾಯ್ಡ್ ಪ್ರಸ್ತುತಪಡಿಸಿದಂತಹ ಅಂಶಗಳಲ್ಲಿ ಈ 3 ಮುಖ್ಯ ಅಂಶಗಳನ್ನು ಹೆಚ್ಚಾಗಿ ಗಮನ ಹರಿಸುವಂಥ ಸಾಧ್ಯತೆ ಇದೆ. ದಟ್ ಈಸ್ ದಿ ಈಗೋ ಆ್ಯಂಡ್ ಸೂಪರ್ ಈಗೋ ಆ್ಯಂಡ್ ಸೂಪರ್ ಈಗೋ ಪರಿಕಲ್ಪನೆಗಳನ್ನು ಮನೋವಿಶ್ಲೇಷಣಾ ಸ್ತ್ರೀ ಸಮಾನತಾವಾದಿಗಳು ತಮ್ಮ ಸಿದ್ಧಾಂತದಲ್ಲಿ ಬಳಸುವ ಪ್ರಯತ್ನವನ್ನು ಮಾಡುತ್ತಾರೆ. And also they used the 5 stages of Freud's psychosexual theory of development. ಅದರ ಜೊತೆ ಈ ಥರದ 5 ಸನ್ನಿವೇಶಗಳನ್ನು ಕೂಡ ಬಳಕೆ ಮಾಡುವಂಥ ಪ್ರಯತ್ನವನ್ನು ಅವರು ಮೊದಲಿಂದಲೂ ಕೂಡ ಮಾಡ್ತಾ
ಬಂದಿದ್ದಾರೆ. ದೇ ಆರ್ ದ ಓರಲ್, ಎನಲ್, ಫೆಲಿಕ್, ಲೇಟೆನ್ಸಿ ಆ್ಯಂಡ್ ದ ಜೆನಿಟಲ್ ಸ್ಟೇಜಸ್. These are the important, the psychoanalytic feminism regarding to the psychoanalysis. Then what are the level of mental life? Before going to that, you have to know about the mental life of the human beings. Unconscious, preconscious and also the conscious. ಸಾಮಾನ್ಯವಾಗಿ ಇದನ್ನು ಕೂಡ ವಿಜ್ಞಾನದಲ್ಲಿ ನೋಡುವಂಥ ಪ್ರಯತ್ನವನ್ನು ಮಾಡ್ತೀರಿ. ಪ್ರಜ್ಞಾವಸ್ಥ ಸ್ಥಿತಿ, ಅರೆ ಅವಸ್ಥೆ ಇರ್ತಕ್ಕಂಥ ಸ್ಥಿತಿ ಮತ್ತು ಅಪ್ರಜ್ಞಾ ಸ್ಥಿತಿಯಲ್ಲಿರುವಂತಹ ವ್ಯವಸ್ಥೆಗಳು ಕೂಡ ನೀವು ನೋಡ್ತೀವಿ. ಸಾಮಾನ್ಯವಾಗಿ ಅರೆ ಪ್ರಜ್ಞಾ ಕಂಟೈನ್ಸ್ ಆಲ್ ದ ಫೀಲಿಂಗ್ಸ್, ಅರ್ಜಸ್ ಆರ್ ಇನ್ಸ್ಟಿಕ್ಟ್ಸ್ ದಟ್ ಆರ್ ಬಿಹೈಂಡ್ ಅವರ್ ಅವೇರ್ನೆಸ್. ಎಕ್ಸಾಂಪಲ್ ಸ್ಲಿಪ್ ಆಫ್ ಟಂಗ್, ಡ್ರೀಮ್ಸ್, ವಿಶಸ್. ಸಾಮಾನ್ಯವಾಗಿ ನಾಲ್ಗೆ ತಪ್ಪಿ ಆ ಥರದ ವ್ಯವಸ್ಥೆಗಳನ್ನು ಮಾತನಾಡುವಂಥದ್ದು. ಸಾಮಾನ್ಯ ಇವೆಲ್ಲ ಗೊತ್ತಿರ್ತದೆ, ಅನುಭವಿಸುವಂಥ ಅಂಶಗಳೆಲ್ಲವೂ ಕೂಡ ಗೊತ್ತಿರುವಂಥದ್ದೇ. ಆ ಹಿನ್ನೆಲೆಯಲ್ಲಿ ಅನ್ಕಾನ್ಸಿಯಸ್ ಮತ್ತು ಪ್ರೀಕಾನ್ಸಿಯಸ್ ಮತ್ತು ಕಾನ್ಸಿಯಸ್ ವಿಚಾರವಾಗಿ ವ್ಯಕ್ತಿ ಮಾತನಾಡ್ತಾ ಇರ್ತಾನೆ ಅನ್ನುವಂಥ ಹಲವು ವ್ಯಾಖ್ಯಾನಗಳು. ಇದು ನಿಮಗೆ ವಿಜ್ಞಾನದಲ್ಲಿ ನೀವು ಅಧ್ಯಯನ ಮಾಡೋದರಿಂದ ನಾನು ಇಲ್ಲಿ ಅದನ್ನು ಹೆಚ್ಚು ಪ್ರಸ್ತುತಪಡಿಸುವಂಥ ಪ್ರಯತ್ನ ಇಲ್ಲಿ ಮಾಡೋದಕ್ಕೆ ಹೋಗೋದಿಲ್ಲ. ಮುಂದಿನ ವಿಚಾರಗಳಿಗಾಗಿ ನಾವು ತೆರಳೋಣ. ದಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಪರ್ಸನಾಲಿಟಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ರಿಗಾರ್ಡಿಂಗ್ ಟು ದ ಸೈಕೋ ಅನಾಲಿಟಿಕ್ ಥಿಯರಿ. Consists of 3 parts: id, ego and super ego. ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಈ ಥರದ ಇಗೋ, ಸೂಪರ್ ಇಗೋ ಆ್ಯಂಡ್ ಈದ್ ಅನ್ನುವಂತಹ ವ್ಯವಸ್ಥೆಗಳನ್ನು ನಾವು ನೋಡ್ತಾ ಇರ್ತೇವೆ. ದ ಸ್ಟ್ರಕ್ಚರಲ್ ಕಾನ್ಸೆಪ್ಟ್ಸ್ ಆಫ್ ಈದ್. Id, the basic instinctual drives and seeks pleasure. ಈದ್ ಅಂದರೆ ಏನು? ವ್ಯಕ್ತಿಯಲ್ಲಿ ಜೈವಿಕ ಹಾಗೂ ಎಲ್ಲ ಬಗೆಯ ಜನ್ಮಜಾತವಾದ ಸಹಜ ಗುಣಗಳನ್ನು ಒಳಗೊಂಡಿರುವ ಭಾಗಕ್ಕೆ ಈದ್ ಎಂದು ಹೆಸರು. ಇದರ ಸ್ವಭಾವ ಯಾವಾಗಲೂ ನೇರ ಮಾರ್ಗದಿಂದ ಸುಖವನ್ನು ಪಡೆಯುವುದಾಗಿದೆ. ಇದು ಸುಖಾಪೇಕ್ಷೆಯ ನಿಯಮದ ಮೇಲೆ ಕೆಲಸ ಮಾಡುವುದು. ಬೇಸಿಕ್ ಇನ್ಸ್ಟಿಂಕ್ಚುಯಲ್ ಡ್ರೈವ್ಸ್ ಅಂಡ್ ಸೀಕ್ಸ್ ಪ್ಲೆಸರ್. ಸಾಮಾನ್ಯವಾಗಿ ನೇರ ಅನುಭವಗಳನ್ನು ಮನಸ್ಸಿಗೆ ಕೊಡುವಂಥ ಪ್ರಯತ್ನ ಇದರದ್ದಾಗಿರುತ್ತೆ. ದೆನ್ ಇಗೋ. ಸಾಮಾನ್ಯವಾಗಿ ಹೆಸರುಗಳು ಕನ್ನಡದಲ್ಲಿ ಇಗೋ ಅನ್ನೋದೇ ಅರ್ಥ ಮಾಡ್ತದೆ. ಇಗೋ ಮೀನ್ಸ್ ಅಟೆಂಪ್ಟ್ಸ್ ಟು ಬ್ಯಾಲೆನ್ಸ್ ದ ಡಿಸೈರ್ಸ್ ಆಫ್ ದ ಈದ್ ಆ್ಯಂಡ್ ದ ರಿಯಾಲಿಟಿ ಆಫ್ ದ ಎಕ್ಸ್ಟೆನ್ಷನಲ್ ವರ್ಲ್ಡ್ ಆರ್ ದ ಎಕ್ಸ್ಟರ್ನಲ್ ವರ್ಲ್ಡ್. ಅಟೆಂಪ್ಟ್ಸ್ ಟು ಬ್ಯಾಲೆನ್ಸ್ ದ ಡಿಸೈರ್ಸ್ ಆಫ್ ದ ಈದ್ and the reality of the external world. ಈಗೋ ಹೊರಗಣ ಪ್ರಪಂಚದ ಅಡೆತಡೆಗಳು, ನಿರ್ಬಂಧಗಳು ಅಥವಾ ಈದ್ನ ಅಪೇಕ್ಷೆಗಳಿಗೆ ಅಡ್ಡಿ ಬರುವುದರಿಂದ ವ್ಯಕ್ತಿತ್ವದಲ್ಲಿ ಮತ್ತೊಂದು ಪದರು ತಲೆದೋರುತ್ತದೆ. ಇದನ್ನೇ ಫ್ರಾಯ್ಡ್ ಅಹಂ ಅಥವಾ ಇಗೋ ಎಂದು ಕರೆದಿದ್ದಾನೆ. ಈ ಇಗೋ ಇರುವಂಥ ವ್ಯಕ್ತಿಗಳಲ್ಲಿ ಅಥವಾ ವ್ಯಕ್ತಿತ್ವದಲ್ಲಿ ಒಳಿತು ಕೆಡುಕಿನ ಅರಿವು ಇರುವುದಿಲ್ಲ. ಒಳ್ಳೆಯದಾದ್ರೇನು ಕೆಟ್ಟದಾದ್ರೇನು ನಾನು ಗೆಲ್ಲಬೇಕು ಅನ್ನುವಂತಹ ಅಂಶಗಳು. ದೆನ್ ಥರ್ಡ್ ಒನ್ ಈಸ್ ಸೂಪರ್ ಈಗೋ. ಸೂಪರ್ ಈಗೋ ಪರ್ಸನಲ್ ಮಾರಲ್ ಸ್ಟ್ಯಾಂಡರ್ಡ್. ಪರ್ಸನಲ್ ಮಾರಲ್ ಸ್ಟ್ಯಾಂಡರ್ಡ್. ಸಾಮಾನ್ಯವಾಗಿ ಆಗಲೇ ನೋಡಿದರೆ ದ ರ್ಯಾಷನಲ್ ಲೆವೆಲ್ ಆಫ್ ದಿ ಪರ್ಸನಾಲಿಟಿ ಆಪರೇಟ್ಸ್ ಆನ್ ರಿಯಾಲಿಟಿ ಪ್ರಿನ್ಸಿಪಲ್ಸ್, ಡಸ್ ನಾಟ್ ರಿಯಾಲಿಸ್ಟಿಕ್ ಆ್ಯಂಡ್ ಲಾಜಿಕಲ್ ಥಿಂಕಿಂಗ್. ದ ಬ್ಯಾಲೆನ್ಸ್ ಬಿಟ್ವೀನ್ ದ ಈದ್ ಆ್ಯಂಡ್ ಸೂಪರ್ ಈಗೋ. ಸಾಮಾನ್ಯವಾಗಿ ಇದು ಆ ಹಿನ್ನೆಲೆಯಲ್ಲಿ ಬರುವಂಥ ಪ್ರಯತ್ನನೂ ಕೂಡ ಇದು ಮಾಡುತ್ತೇವೆ. ಸೂಪರ್ ಈಗೋ ಪಾರ್ಷಿಯಲಿ ಅನ್ಕಾನ್ಸಿಯಸ್, ಆಪರೇಟ್ಸ್ ಆನ್ ಮಾರಲ್ ಪ್ರಿನ್ಸಿಪಲ್ಸ್, ಏಬಲ್ ಟು ಡಿಫರೆನ್ಶಿಯೇಟ್ ಬಿಟ್ವೀನ್ ಗುಡ್ ಆ್ಯಂಡ್ ಬ್ಯಾಡ್, ರೈಟ್ ಆ್ಯಂಡ್ ರಾಂಗ್. ಇಫ್ ಪೀಪಲ್ ಫಾಲೋ ದೇರ್ ಸೂಪರ್ ಈಗೋ, they will feel proud, but if they don't follow, they will feel guilty and anxious. ಸೂಪರ್ ಈಗೋ ಕ್ರಮೇಣ ವಿಕಾಸವಾಗತೊಡಗಿದಂತೆ ಅಹಂ ಹೊರ ಪ್ರಪಂಚದಲ್ಲಿರುವಂತಹ ಬಾಹ್ಯ ಪ್ರಾಧಿಕಾರಗಳನ್ನು ಆಂತರೀಕರಣಗೊಳಿಸುತ್ತದೆ. ಅಂದರೆ ವ್ಯಕ್ತಿತ್ವದ ಮತ್ತೊಂದು ಪದರು ಕಾಣಿಸಿಕೊಳ್ಳುವಂಥ ಪ್ರಯತ್ನ ಮಾಡುತ್ತೆ. ಇದನ್ನೇ ಫ್ರಾಯ್ಡ್ ಅತ್ಯಹಂ ಅಥವಾ ಇಗೋ ಎಂದು ಕರೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವೆಲ್ಲ ಪ್ರಯತ್ನಗಳನ್ನು ಕೂಡ ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಈ ಎಕ್ಸಾಂಪಲ್ ನಿಮಗೆ ಬಹಳ
ಸಂಪೂರ್ಣವಾದ ಅರ್ಥವನ್ನು ನೀಡುತ್ತೆ. ಇದನ್ನು ನೋಡಿದರೆ ಹೀಗೆ ಈ ಮೇಲಿನ ಎಲ್ಲ ಅಂಶಗಳನ್ನು ಫ್ರಾಯ್ಡ್ ತನ್ನ ಮನೋವಿಶ್ಲೇಷಣಾ ಸಿದ್ಧಾಂತದಲ್ಲಿ ವ್ಯಕ್ತಪಡಿಸಿದ್ದಾನೆ. ಈ ಅಂಶಗಳ ಆಧಾರಿತವಾಗಿ ಕೆಲವು ಸ್ತ್ರೀ ಸಮಾನತಾವಾದಿಗಳು ಸ್ತ್ರೀಯರ ದಮನಕ್ಕೆ ಈ ಅಂಶಗಳೇ ಕಾರಣ ಎಂದು ಪ್ರತಿಪಾದಿಸಿದ್ದಾರೆ. ಇಂತಹ ಪಂಥದವರನ್ನು ಮನೋವಿಶ್ಲೇಷಣಾ ಸ್ತ್ರೀ ಸಮಾನತಾವಾದಿಗಳು ಎಂದು ಕೂಡ ಕರೆಯುತ್ತಾರೆ. ಅಂದರೆ ಇಲ್ಲಿ ಆನ್ ದ ಬೇಸಿಸ್ ಆಫ್ ದೀಸ್ ಫ್ಯಾಕ್ಟರ್ಸ್ ದ ಫ್ರಾಯ್ಡ್ ಎಕ್ಸ್ಪ್ರೆಸ್ ಅಬೌಟ್ ಹಿಸ್ ಒಪಿನಿಯನ್ regarding to the personality. That's why some feminists are considered as these factors are the more important for the depression of the women in the society. ಹಾಗಾಗಿ ಈ ಅಂಶಗಳನ್ನೇ ಆಧಾರವಿಟ್ಟುಕೊಂಡು ಏನು ಹೇಳ್ತಾ ಇದ್ದಾರೆ ಅವರು ಅಂದರೆ, ಈ ಮುಖ್ಯ ಅಂಶಗಳೇ ಸ್ತ್ರೀಯರ ದಮನಕ್ಕೆ ಪ್ರಮುಖ ಕಾರಣ ಎಂಬುದನ್ನು ವ್ಯಕ್ತಪಡಿಸುವಂಥ ಪ್ರಯತ್ನವನ್ನು ಮಾಡುತ್ತಾರೆ. For example, eat ego, super ego. I want to eat chocolate. Eats a small bar of chocolate. ಏನಾದರೂ ಮಾಡಿ ಸ್ವಲ್ಪ ಚಾಕ್ಲೇಟನ್ನು ನಾವು ತಿನ್ನಬೇಕು. I am on a super diet. ನನಗೆ ಅದರ ಅವಶ್ಯಕತೆಗಳು ಇರೋದಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಈ ಮೂರು ವ್ಯತ್ಯಾಸಗಳನ್ನು ಕೊಟ್ಟಿದ್ದಾರೆ. ಈದ್ ಮತ್ತು ಸೂಪರ್ ಈಗೋ ನಡುವೆ ಈ ಈಗೋ ಅನ್ನುವಂಥದ್ದು ಕೂಡ ವ್ಯಕ್ತವಾಗುವಂಥ ಪ್ರಯತ್ನವನ್ನು ಮಾಡುತ್ತೇವೆ. Then let us see what are the important psychosexual stages. Psychosexual stages. We have to know about, to analyze the psycho-feminist theory, we have to know about the psychosexual stages. Children progress through 6 psychosexual stages. During psychosexual development, a person becomes fixated or stuck in a stage when a basic need is not met. Therefore, that person will face difficulty in transiting to another stage. ಸಾಮಾನ್ಯವಾಗಿ ಮಕ್ಕಳು ಬೆಳವಣಿಗೆ ಹಂತದಲ್ಲಿ 6 ರೀತಿಯಾಗಿರುವಂತಹ ಮನೋಲೈಂಗಿಕ ವಿಕಾಸದ ಹಂತಗಳನ್ನು ಅವರು ಕ್ರಮೇಣವಾಗಿ ಕ್ರಮಿಸಬೇಕಾಗುತ್ತೆ. ಆನಂತರವೇ ಮಾತ್ರ ಆ ವ್ಯಕ್ತಿ ಸಂಪೂರ್ಣವಾಗಿ ತನ್ನ ಮೂಲ ತತ್ವಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯತೆಯಾಗುತ್ತೆ. ಆ ಹಿನ್ನೆಲೆಯಲ್ಲಿ ಕೆಲವೊಂದು ಅಂಶಗಳನ್ನು ಫ್ರಾಯ್ಡ್ ವ್ಯಕ್ತಪಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಲೆಟ್ ಅಸ್ ಸಿ ವಾಟ್ ಆರ್ ದೋಸ್ ಸ್ಟೇಜಸ್. ದ 6 stages are psychosexual stages. One is the oral stage. The second one is anal stage. The third one is holic stage. The fourth one is latency stage. The fifth one is genital stage. And also the sixth one is the important one regarding to these are the important, the 5 stages regarding to the psychoanalysis theory. ಸಾಮಾನ್ಯವಾಗಿ ಈ ಥರದ ವ್ಯಕ್ತಿ ಆ ಅಂಶಗಳನ್ನು ಆಧಾರವಿಟ್ಕೊಂಡು ಬದಲಾವಣೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಇದೆಲ್ಲವೂ ಕೂಡ ನಿಮಗೆ ಸೈಕಾಲಜಿಯಲ್ಲಿ ಬಂದಿರೋದ್ರಿಂದ ಇಲ್ಲೂ ಕೂಡ ನಾನು ಹೆಚ್ಚು ಸಮಯವನ್ನು ಇವುಗಳಿಗೆ ವ್ಯಯ ಮಾಡಲಿಕ್ಕೆ ಹೋಗುವುದಿಲ್ಲ. ದಿಸ್ ಈಸ್ ದ ಇಮೇಜಸ್ ರಿಗಾರ್ಡಿಂಗ್ ಟು ದ ಫ್ರಾಯ್ಡ್ಸ್ ಸೈಕೋಸೆಕ್ಷುವಲ್ ಸ್ಟೇಜಸ್ ಆಫ್ ದ ಡೆವಲಪ್ಮೆಂಟ್. ಓರಲ್ ಸಾಮಾನ್ಯವಾಗಿ ಆನಲ್, ಫಾಲಿಕ್, ಲೇಟೆನ್ಸಿ ಆ್ಯಂಡ್ ಜೆಂಟಲ್. ಅಡಲ್ಟ್ ಸಾಮಾನ್ಯವಾಗಿ ಶಿಶು, ಪೂರ್ವ ಬಾಲ್ಯ ಅಥವಾ ನಂತರದ ಬಾಲ್ಯ, ಉತ್ತರದ ಬಾಲ್ಯ, ಪ್ರೌಢಾವಸ್ಥೆ, ಈ ಥರದ ಹಂತಗಳನ್ನು ದಾಟಿಕೊಂಡು ಮಗು ಯಾವ ರೀತಿಯಾಗಿರ್ತಕ್ಕಂತಹ ಅಂಶಗಳನ್ನು ತಿಳಿಯುತ್ತೆ ಅನ್ನುವಂಥದ್ದು ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶಗಳು. Then the emergence of the feminist psychology. Feminist psychology grew out of the influence of the women's movement of the late 1960s. It originated as a backlash against the traditional assumptions of male-dominated theory, research and practices, especially in psychoanalytic theory. ಸಾಮಾನ್ಯವಾಗಿ ಮನೋವಿಶ್ಲೇಷಣಾ ಸ್ತ್ರೀ ಸಮಾನತಾವಾದಿಗಳ ಪ್ರಕಾರ ಪುರುಷರ ನಿಯಂತ್ರಣದಲ್ಲಿರುವ ಲೈಂಗಿಕತೆ
ಅವರಲ್ಲಿರುವ ಹೆಚ್ಚಿನ ಇಡೀಪಸ್ ಸಂಕೀರ್ಣತೆ, ಈಗೋ, ಸೂಪರ್ ಈಗೋಗಳಿಂದ ಸ್ತ್ರೀಯರನ್ನು ಭೋಗದ ವಸ್ತುವಿನಂತೆ ಅಥವಾ ತನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವ ಒಂದು ವಸ್ತುವಿನಂತೆ ಪರಿಗಣಿಸಿದ್ದರಿಂದ ಸಮಾಜದಲ್ಲಿ ಇರುವ ಸ್ತ್ರೀಯರನ್ನು, ಏನು 1960s ಅಂತ ನಾವು ಹೇಳ್ತೀವಲ್ವ, ಆ ಹಿನ್ನೆಲೆಯಲ್ಲಿ ಒಳಗಾಗಿರ್ತಕ್ಕಂಥ ಸ್ತ್ರೀಯರ ದಮನದ ಬಗ್ಗೆ ಎಚ್ಚರಿಕೆ ನೀಡುವಂಥ ಪ್ರಯತ್ನವನ್ನು ಈ ಥಿಯರಿಯಲ್ಲಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. Okay, let us see what is the psychoanalytic feminism. Here the psychoanalytic feminism is a theory of oppression which asserts that men have an inherent psychological need to subjugate women. The root of men's compulsion to dominate women and women's minimal resistance to subjugation lies deep within the human psyche. This branch of feminism seeks to gain insight into how our psychic lives develop in order to better understand and change women's oppression. ಸಾಮಾನ್ಯವಾಗಿ ಈ ಥರದ ಸಿದ್ಧಾಂತಗಳೆಲ್ಲವೂ ಕೂಡ ವ್ಯಕ್ತಿಯನ್ನು ಆಧಾರವಾಗಿಟ್ಟುಕೊಂಡು ಪ್ರಸ್ತುತವಾಗಿರ್ತಕ್ಕಂತಹ ಸಿದ್ಧಾಂತಗಳೇ. ಮಹಿಳೆಯ ಸ್ಥಿತಿಗತಿಗಳನ್ನು ಆಧಾರವಿಟ್ಕೊಂಡು, ಅವರ ಸಮಸ್ಯೆಗಳನ್ನು, ಮಾನಸಿಕ ಸಮಸ್ಯೆಗಳನ್ನು ಆಧಾರವಿಟ್ಕೊಂಡು ಪ್ರಸ್ತುತಪಡಿಸುವಂತಹ ಒಂದು ಸಿದ್ಧಾಂತ. ಆ ಹಿನ್ನೆಲೆಯಲ್ಲಿ ಈ ಸಿದ್ಧಾಂತ ಕೂಡ ಉಗಮವಾಗಲಿಕ್ಕೆ ಸಾಧ್ಯತೆ ಆಗುತ್ತೆ. Here the psychoanalytic feminist explain women's oppression as rooted within the psychic structure or reinforced by the continual repetition or reiteration of relational dynamics formed in the infancy and childhood. Because of these deeply ingrained patterns, psychoanalytic feminists wanted to alter the experiences of early childhood and the family relations, as well as the linguistic patterns that produce and reinforcement the masculinity and femininity. ಸಾಮಾನ್ಯವಾಗಿ ಮನೋವಿಶ್ಲೇಷಣಾ ಸ್ತ್ರೀವಾದಿಗಳು ಮಹಿಳೆಯ ದಬ್ಬಾಳಿಕೆಯನ್ನು ಮಗುವಿನ ಹಂತದಿಂದ, ಶಿಶುವಿನ ಹಂತದಿಂದಲೂ ಕೂಡ ಅದನ್ನು ಪತ್ತೆ ಹಚ್ಚುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಏಕೆಂದರೆ ಅವರು ಅನುಸರಣೆ ಮಾಡ್ತಕ್ಕಂತಹ ವಿನ್ಯಾಸಗಳು ಅಥವಾ ಅವರ ಅನುಭವಗಳು ಪೂರ್ವ ಬಾಲ್ಯ ಅಥವಾ ನಂತರದ ಬಾಲ್ಯದಲ್ಲಿ ಹಾಗೂ ಕುಟುಂಬದಲ್ಲಿ ಸ್ತ್ರೀಯರು ಅಥವಾ ಪುರುಷರು ಅನ್ನುವಂಥ ಭಾವನೆಗಳನ್ನು ಇಟ್ಕೊಂಡು ಈ ಆಧಾರದಲ್ಲಿ ಪ್ರಯತ್ನವನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಇದೆಲ್ಲ ಅದರ ಮೇಲೆ ಇರುವಂಥ ಒಂದು ಉತ್ತಮವಾದ ಅಂಶಗಳು. ಅವುಗಳ ಹಿನ್ನೆಲೆಯಲ್ಲೂ ಕೂಡ ನಾವು ಇದನ್ನು ಚರ್ಚೆ ಮಾಡುವಂಥ ಪ್ರಯತ್ನ ಕೂಡ ಇಲ್ಲಿ ಮಾಡ್ಬೋದು. ವಾಟ್ ಆರ್ ದ ಮೈನ್ ಅನಾಲಿಸಿಸ್ ಆಫ್ ದಿ psychoanalytic feminist theory? What is the psychoanalytic feminist theory? ಇದರಲ್ಲಿ ಮುಖ್ಯವಾಗಿ ಅಕಾರ್ಡಿಂಗ್ ಟು ದ psychoanalyst feminine controlled by the men, ಸಾಮಾನ್ಯವಾಗಿ ಈ ಸಿದ್ಧಾಂತ ಹೇಳುವ ಪ್ರಕಾರ ಪುರುಷರಿಂದ ಈ ಮನೋವಿಶ್ಲೇಷಣಾ ಸ್ತ್ರೀವಾದಿಗಳು ನಿಯಂತ್ರಣಕ್ಕೆ ಬರುತ್ತಾರೆ, ಅಥವಾ ಸ್ತ್ರೀಗಳು, ಫೆಮಿನಿಸ್ಟ್ ಸ್ತ್ರೀಗಳು ಪುರುಷರ ನಿಯಂತ್ರಣದಲ್ಲಿರ್ತಾರೆ. ಇಡಿಪಸ್ ಕಾಂಪ್ಲೆಕ್ಸ್ ಶುಡ್ ಬಿ ಇರಾಡಿಕೇಟೆಡ್. ಸಾಮಾನ್ಯವಾಗಿ ಇದನ್ನು ನೀವು ಸೋಷಿಯಾಲಜಿ ಓದಿರುವಂಥ ವಿದ್ಯಾರ್ಥಿಗಳಿಗೆ ಈ ಅಂಶ ಚೆನ್ನಾಗಿ ಗೊತ್ತಿದೆ. ಇಡಿಪಸ್ ಕಾಂಪ್ಲೆಕ್ಸ್ ಶುಡ್ ಬಿ ಇರಾಡಿಕೇಟೆಡ್ ಅಂದರೆ ಗಂಡು ಮತ್ತು ಹೆಣ್ಣು ಮಕ್ಕಳು ಬಾಲ್ಯದಿಂದಲೇ ತಮ್ಮ ವಿರುದ್ಧ ಲಿಂಗಗಳ ಆಕರ್ಷಣೆಗೆ ಒಳಪಡುವ ಮೂಲಕ ಮುಂದುವರಿಯುವಂಥ ಪ್ರಕ್ರಿಯೆ ಇಡಿಪಸ್ ಕಾಂಪ್ಲೆಕ್ಸ್ ಅನ್ನುವಂಥದ್ದು. ಇಟ್ ಈಸ್ ದ ಅರ್ಲಿ ಅಟ್ರಾಕ್ಷನ್ ಅಬೌಟ್ ದ ಜೆಂಡರ್ ಇನ್ ದ ಅರ್ಲಿ ಚೈಲ್ಡ್ಹುಡ್ ಪೀರಿಯಡ್. ದಟ್ ಈಸ್ ಕಾಲ್ಡ್ ಆಸ್ ದ ಇಡಿಪಸ್ ಕಾಂಪ್ಲೆಕ್ಸ್. ಅದನ್ನು ಇಡೋಪಸ್ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ಬಾಲ್ಯದಲ್ಲೇ ಆ ವಿದ್ಯಾರ್ಥಿಗಳು ಲಿಂಗಗಳ ಪರಸ್ಪರ ವಿರುದ್ಧ ಲಿಂಗಗಳ ಆಕರ್ಷಣೆಗೆ ಒಳಪಡುವಂಥ ಒಂದು ಪ್ರಕ್ರಿಯೆ. ಡ್ಯೂ ಟು ದ ಈಗೋ ಆ್ಯಂಡ್ ಸೂಪರ್ ಈಗೋ ಆಫ್ ಮೆನ್ ವುಮೆನ್ ಈಸ್ ಕನ್ಸಿಡರ್ಡ್ ಆಸ್ ಎ
object to satisfy their desire. ಸಾಮಾನ್ಯವಾಗಿ ಆ ಹಿನ್ನೆಲೆಯಲ್ಲಿ ಇಗೋ ಮತ್ತು ಸೂಪರ್ ಇಗೋ ಇವುಗಳ ಕಾರಣದಿಂದಾಗಿಯೇ ಸ್ತ್ರೀಯರು ಮತ್ತು ಪುರುಷರು ತಮ್ಮ ಯೋಗ್ಯತೆಗಳಿಗನುಗುಣವಾಗಿ ತೃಪ್ತಿಗೊಳ್ಳಲಿಕ್ಕೆ ಮಹಿಳೆಯನ್ನು ಒಂದು ವಸ್ತು ಎಂದು ನಿರ್ಣಯ ಮಾಡುತ್ತಾರೆ. ಪ್ರಾರಂಭದಿಂದಲೇ ಒಬ್ಬ ಮಹಿಳೆ ಪುರುಷನ ಎಲ್ಲ ರೀತಿಯಾಗಿರ್ತಕ್ಕಂಥ ತೃಪ್ತಿಗಳನ್ನು ಪೂರೈಸಬಲ್ಲಂತಹ ಒಂದು ವಸ್ತು ಎಂದು ಕನ್ಸಿಡರ್ ಮಾಡುವಂಥ ಪ್ರಯತ್ನ ಕೂಡ ನಾವು ಇವತ್ತಿನ ದಿನಗಳಲ್ಲಿ ನೋಡ್ತೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ನಡೀತಾ ಬಂದಿದೆ. ಇವತ್ತೇ ದ ಕಂಪ್ಲೇಂಟ್ಸ್ ದಟ್ ವುಮೆನ್ ವರ್ ಅಪ್ರೆಸ್ಡ್ ಇನ್ ಮೇಲ್ ಡಾಮಿನೆನ್ಸ್ ಸೊಸೈಟಿ. ಸಾಮಾನ್ಯವಾಗಿ ಮಹಿಳೆಯ ದಬ್ಬಾಳಿಕೆಯ ಆಧಾರವಾಗಿ ಇಟ್ಟುಕೊಂಡು ಇವತ್ತಿನ ಪುರುಷ ಪ್ರಪಂಚ ಅಥವಾ ಪುರುಷರು ಮಹಿಳೆಯ ಮೇಲೆ ದಬ್ಬಾಳಿಕೆ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಎಂದು ಕೂಡ ಈ ಥಿಯರಿ ಹೇಳುತ್ತೆ. Then the importance, the factors of the feminism, psychoanalytic feminism. Subordination of women rooted in Freudian Oedipal process. ಸಾಮಾನ್ಯವಾಗಿ ಇದನ್ನು ನಾವು ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಮಹಿಳೆ ಚಿಕ್ಕಂದಿನಿಂದ ಕೂಡ ಈ ಥರದ ಪ್ರಕ್ರಿಯೆಗಳಿಗೆ ಒಳಗಾಗುವಂಥದ್ದನ್ನು ಕಾಣ್ತೇವೆ. ನೀಡ್ ಟು ಚೇಂಜ್ ಜೆಂಡರ್ ರೋಲ್ಸ್ ಅರೌಂಡ್ ವರ್ಕ್ ಆ್ಯಂಡ್ ಫ್ಯಾಮಿಲಿ ಟು ಶಿಫ್ಟ್ Oedipal ಡೈನಮಿಕ್. ಸಾಮಾನ್ಯವಾಗಿ ಈ ಥರದ ಸ್ಥಿತ್ಯಂತರಗಳಿಗೆ ಬದಲಾವಣೆ ಮಾಡುವಂಥ ಪ್ರಯತ್ನ ಕೂಡ ಆ ಸ್ತ್ರೀ ಮಾಡಬೇಕಾಗುತ್ತೆ. ಫೋಕಸ್ ಆನ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಫ್ಯಾಮಿಲಿ ಡೈನಮಿಕ್ಸ್. ಸಾಮಾನ್ಯವಾಗಿ ಹೆಚ್ಚು ಫೋಕಸ್ ಆಗಿರುವಂಥದ್ದು ಮಗುವಿನ ಅಭಿವೃದ್ಧಿಗೆ ಮತ್ತು ಕುಟುಂಬದ ಸ್ಥಿತ್ಯಂತರಕ್ಕೆ ಅಥವಾ ಸ್ಥಿತಿಯತ್ವಕ್ಕೆ ಅವಳು ಬದಲಾವಣೆಯನ್ನು ಮಾಡಬೇಕು ಅನ್ನೋ ಕಾರಣನೂ ಕೂಡ ಈ ಸಿದ್ಧಾಂತದಲ್ಲಿ ಹೆಚ್ಚು ಅಡಕವಾಗಿರುವುದನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. Then what are the advocacy of psychoanalytic feminist theory? ಏನು ಅಡ್ವೊಕೇಟ್ ಮಾಡುತ್ತೆ? There should be change in nurturing system of children. The psychoanalytic feminist theory advocate to the society that is there should be change in nurturing system of children. ಸಾಮಾನ್ಯವಾಗಿ ಮನೋವಿಶ್ಲೇಷಣಾ ಸ್ತ್ರೀ ಸಮಾನತಾವಾದಿಗಳು ಅವರು ಮಾಡಿರ್ತಕ್ಕಂತಹ ಪ್ರತಿಪಾದನೆಗಳು ಯಾವುದೆಂದರೆ ಮಕ್ಕಳ ಲಾಲನೆ ಪಾಲನೆಯ ಕ್ರಮಗಳಲ್ಲಿ ಬದಲಾವಣೆಯಾಗಬೇಕು. There must be representation of Oedipus complex situation. ಈಡಿಪಸ್ ಸಂಕೀರ್ಣ ಸ್ಥಿತಿಯು ಮರುನಿರೂಪಣೆ ಆಗಬೇಕು. ಅದರ ಬಗ್ಗೆ ಚೆನ್ನಾಗಿ ವ್ಯಾಖ್ಯಾನವನ್ನು ನೀಡುವಂಥ ಪ್ರಯತ್ನವನ್ನು ಮಾಡಬೇಕು. ಈಡಿಪಸ್ ಮನೋಭಾವದ ಬಗೆಗೆ ಮತ್ತು ಮಗುವನ್ನು ನೋಡುವಂತಹ ಬದಲಾವಣೆಗಳು ಕೂಡ ಕ್ರಮಗಳು ಕೂಡ ಬದಲಾವಣೆಯಾಗಬೇಕು. ವುಮೆನ್ ಶುಡ್ ಗೈನ್ ಎ ಇನ್ಸೈಟ್ ಆಫ್ ವೆನ್ ದೇ ಆರ್ ಇನ್ ಚೈಲ್ಡ್ಹುಡ್ ಆ್ಯಂಡ್ ಇವನ್ ಅಬೌಟ್ ಸೆಕ್ಷುವಲ್ ಲೈಫ್. Women should gain an insight of when they are in childhood and even about sexual life. ಸಾಮಾನ್ಯವಾಗಿ ತಾವಿನ್ನೂ ಚಿಕ್ಕವರಾಗಿದ್ದಾಗ ತಮ್ಮ ಲೈಂಗಿಕ ಬದುಕುಗಳನ್ನು ಅಥವಾ ಮನೋಲೋಕವನ್ನು ರೂಪಿಸಲಾಯಿತು ಎಂಬ ಬಗ್ಗೆ ಸ್ತ್ರೀಯರು ವಿಶೇಷ ಒಳನೋಟವನ್ನು ಸಂಪಾದಿಸಬೇಕು. ಆ ಹಿನ್ನೆಲೆಯಲ್ಲಿ ಅವರ ಪ್ರಯತ್ನಗಳು ಕೂಡ ಇಲ್ಲಿ ನಡೆಯಬೇಕಾಗುತ್ತೆ. ವುಮೆನ್ ಮಸ್ಟ್ possess freedom in sexual aspects. Women must possess freedom in sexual aspects. ಲೈಂಗಿಕ ಸ್ವಾತಂತ್ರ್ಯವನ್ನು ಸ್ತ್ರೀಯರು ಹೊಂದಬೇಕು. ಸಾಮಾನ್ಯವಾಗಿ ಲೈಂಗಿಕ ಸ್ತ್ರೀಯ ಅಂಶಗಳಲ್ಲಿ ಸ್ವತಂತ್ರವನ್ನು ಮಹಿಳೆ ಇವತ್ತು ಹೊಂದಲಿಕ್ಕೆ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಮನೋವಿಶ್ಲೇಷಣಾ ಅಂಶಗಳ ಪ್ರಕಾರ ಸ್ತ್ರೀ ಸಮಾನತಾವಾದಿಗಳ ಪ್ರಕಾರ ಪುರುಷರ ನಿಯಂತ್ರಣದಲ್ಲಿರುವ ಲೈಂಗಿಕತೆ, ಅವರಲ್ಲಿರುವ ಹೆಚ್ಚಿನ ಈಡಿಪಸ್ ಸಂಕೀರ್ಣತೆ, ಈಗೋ ಸೂಪರ್ ಈಗೋಗಳಿಂದ ಸ್ತ್ರೀಯರನ್ನು ಭೋಗದ ವಸ್ತುವಿನಂತೆ ಅಥವಾ ತನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವ ಒಂದು ವಸ್ತುವಿನಂತೆ ಪರಿಗಣಿಸಿದ್ದರಿಂದ
ಸಮಾಜದಲ್ಲಿ ಸ್ತ್ರೀಯರು ತುಳಿತಕ್ಕೆ ಒಳಗಾಗಿದ್ದಾರೆ ಎಂದು ಅವರು ಮುಖ್ಯವಾಗಿ ವಾದಿಸ್ತಾರೆ. ಆ ತತ್ವಗಳನ್ನು ನೀವು ಕೂಡ ಅಧ್ಯಯನ ಮಾಡಿದಾಗ ಹೆಚ್ಚಿನ ಗಮನ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ದೆನ್ ಲೆಟ್ ಅಸ್ ಸಿ ದ ಸೈಕೋ ಅನಾಲಿಟಿಕ್ ಫೆಮಿನಿಸ್ಟ್ ಥಿಯರೀಸ್. ಹೇಗೆ ವಿಶ್ಲೇಷಣೆ ಮಾಡ್ಬೋದು ನಾವು ನೀವೆಲ್ಲರೂ ಕೂಡ. ದ ಒನ್ ಈಸ್ ದ ವುಮೆನ್ ಆ್ಯಂಡ್ ಮೆನ್ ಡೆವಲಪ್ ಜೆಂಡರ್ ಪರ್ಸನಾಲಿಟೀಸ್ ಆಸ್ ದಿ outcome of separating from mother. Women are primary caregivers. Men separate from mother and devalue femininity to develop masculinity. Women have a direct model of femininity and connectedness. Submit to male to stay connected. ಸಾಮಾನ್ಯವಾಗಿ ಎಲ್ಲರನ್ನೂ ಕೂಡ ಸಮಾನತೆಯ ದೃಷ್ಟಿಯಲ್ಲಿ ಬಳಸುವಂಥ ಪ್ರಯತ್ನವನ್ನು ಮಾಡಿದಾಗ ಮಹಿಳೆ ಮತ್ತು ಸ್ತ್ರೀಯರ ನಡುವೆ ಇರುವಂತಹ ವ್ಯತ್ಯಾಸಗಳಲ್ಲಿ ನಾವು ಅದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯತೆ ಆಗುತ್ತೆ. ದಟ್ಸ್ ವೈ ದ ವುಮೆನ್ ಆ್ಯಂಡ್ ಮೆನ್ ಡೆವಲಪ್ ಜೆಂಡರ್ಡ್ ಪರ್ಸನಾಲಿಟೀಸ್ ಆಸ್ ದಿ ಔಟ್ಕಮ್ ಆಫ್ ಸೆಪರೇಟಿಂಗ್ ಫ್ರಮ್ ಮದರ್. ವುಮೆನ್ ಆರ್ ಪ್ರೈಮರಿ ಕೇರ್ ಗಿವರ್ಸ್. ದ ಮೆನ್ ಸೆಪರೇಟ್ ಫ್ರಮ್ ದಿ ಮದರ್ ಆ್ಯಂಡ್ ಡಿವ್ಯಾಲ್ಯೂ ಫೆಮಿನಿಟಿ ಟು ಡೆವಲಪ್ ಮ್ಯಾಸ್ಕ್ಯುಲಿನಿಟಿ. ಸಾಮಾನ್ಯವಾಗಿ ಈ ಹಿನ್ನೆಲೆಯೊಳಗೆ ಕೂಡ ಸೂಪರ್ ಇಗೋ ಅಥವಾ ಈದ್ ಅನ್ನುವಂಥ ಪರಿಕಲ್ಪನೆಗಳ ಹಿನ್ನೆಲೆಯಲ್ಲಿ ಫ್ರಾಯ್ಡ್ ಪ್ರಸ್ತುತಪಡಿಸಿದ ಅಂಶಗಳಾದ ಲೈಂಗಿಕತೆ, ಈಡಿಪಸ್ ಸಂಕೀರ್ಣ, ಈದ್, ಇಗೋ, ಸೂಪರ್ ಇಗೋ ಪರಿಕಲ್ಪನೆಗಳನ್ನು ಮನೋವಿಶ್ಲೇಷಣಾ ಸ್ತ್ರೀ ಸಮಾನತಾವಾದಿಗಳು ತಮ್ಮ ಸಿದ್ಧಾಂತಗಳನ್ನು ಹೆಚ್ಚು ಬಳಸುವಂಥ ಪ್ರಯತ್ನವನ್ನು ಮಾಡಿತು. ಸಾಮಾನ್ಯವಾಗಿ ವಿಯೆನ್ನಾ ನಗರದಲ್ಲಿ ಈ ವೈದ್ಯನಾಗಿ ಕಾರ್ಯನಿರ್ವಹಿಸಿದಂಥ ಸಿಗ್ಮಂಡ್ ಫ್ರಾಯ್ಡ್ ತಾನು ನಡೆಸಿದಂತಹ ವೈಜ್ಞಾನಿಕ ಅಧ್ಯಯನದ ಆಧಾರದ ಮೇಲೆ ಈ ಎಲ್ಲ ಅಂಶಗಳನ್ನು ಕೂಡ ಗಮನಕ್ಕೆ ತರುವಂಥ ಪ್ರಯತ್ನ ಆತ ಮಾಡ್ತಾನೆ. ಆ ಹಿನ್ನೆಲೆಯಲ್ಲಿ ಸೈಕೋ ಅನಾಲಿಸ್ಟ್ ಥಿಯರಿ ಕೂಡ ಬಹಳ ಪ್ರಮುಖವಾಗಿರುವಂಥದ್ದು ಎನ್ನುವಂಥ ಒಂದು ಭಾವನೆ. ಸಾಮಾನ್ಯವಾಗಿ ಈ ಥರದ ಅಂಶಗಳೆಲ್ಲವೂ ಕೂಡ ಈ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ಸೈಕೋ ಅನಾಲಿಸ್ಟ್ ಫೆಮಿನಿ ಕೂಡ ಇದು ಭಾಳ ಮುಖ್ಯವಾಗಿರುವಂಥದ್ದು. ಏನು ಇದರಲ್ಲಿ ಗಮನಿಸ್ತಾ ಇದ್ದೀರಲ್ವಾ, ಮೇನ್ ಅನಾಲಿಸಿಸ್ ಆಫ್ ದ ಸೈಕೋ ಅನಾಲಿಟಿಕ್ ಫೆಮಿನಿಸ್ಟ್ ಥಿಯರಿ ಅನ್ನುವಂಥದ್ದು ಇದು ಇದರ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಹಾಗಂದರೆ ಏನು? ಇಲ್ಲಿ ಮನೋವಿಶ್ಲೇಷಣಾ ಸ್ತ್ರೀವಾದಿಗಳು ಪ್ರಕಾರ ಪುರುಷರ ನಿಯಂತ್ರಣದಲ್ಲಿರುವಂತಹ ಈ ಲೈಂಗಿಕ ಅಂಶಗಳಾಗಲಿ ಅಥವಾ ಅವರಲ್ಲಿರುವ ಹೆಚ್ಚಿನ ಈಡಿಪಸ್ ಸಂಕೀರ್ಣತೆಗಳಾಗಲಿ, ಇಗೋ, ಸೂಪರ್ ಇಗೋಗಳಂತಹ ಗಳಿಂದ ಸ್ತ್ರೀಯರನ್ನು ಭೋಗದ ವಸ್ತುವಿನಂತೆ ಅವರು ನೋಡುವುದಾಗಲಿ, ತನ್ನ ಆಸೆ ಆಕಾಂಕ್ಷೆಗಳನ್ನು ನಡೆಸಿಕೊಳ್ಳುವ ಒಂದು ವಸ್ತುವಿನಂತೆ ಅದನ್ನು ಪರಿಗಣನೆ ಮಾಡುವುದಾಗಲಿ, ಇವೆಲ್ಲವೂ ಕೂಡ ಸ್ತ್ರೀಯರು ಅವರ ತುಳಿತಕ್ಕೆ ಒಳಗಾಗಿದ್ದಾರೆ, ಸಮಾಜದಲ್ಲಿ ಸ್ತ್ರೀಯರು ತುಳಿತಕ್ಕೆ ಒಳಗಾಗಿದ್ದಾರೆ ಎಂದು ಭಾವಿಸ್ತಾ ಈ ಅಂಶಗಳನ್ನು ಅವರು ಪ್ರತಿಪಾದನೆಯನ್ನು ಅವರು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಸಬಾರ್ಡಿನೇಟ್ ಆಗಿರುವಂಥದ್ದು, ಅವರ ಪಾತ್ರದಲ್ಲಿ ಬದಲಾವಣೆ ಆಗಬೇಕು. ಇವತ್ತು ಮಹಿಳೆಯರ ಪಾತ್ರದಲ್ಲಿ ಬದಲಾವಣೆಗಳಾಗಬೇಕಾಗಿದೆ. ಮಹಿಳೆ ಬೇರೆ ಬೇರೆ ಪಾತ್ರಗಳನ್ನು ಕೂಡ ಮಾಡಬಲ್ಲಳು ಅನ್ನುವಂಥ ರೀತಿಯಲ್ಲಿ ಅವಳ ಪ್ರಯತ್ನಗಳು ಕೂಡ ನಡೀತಾ ಇದೆ. ಮತ್ತು ಮಗುವಿನ ಲಾಲನೆ ಪಾಲನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಪ್ರಯತ್ನಗಳು ಕೂಡ ಇವತ್ತು ಆಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಈ ವಿಚಾರವನ್ನು ಕೂಡ ಸಿಗ್ಮಂಡ್ ಫ್ರಾಯ್ಡ್ ತನ್ನ ಸಿದ್ಧಾಂತದಲ್ಲಿ ಪ್ರತಿಪಾದನೆಯನ್ನು ಕೂಡ ಮಾಡ್ತಾ ಬಂದಿದ್ದಾನೆ. ಅದರಲ್ಲಿ ಅವನ ಜೊತೆ ಅನೇಕ ವ್ಯಕ್ತಿಗಳು ಕೂಡ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಮೇಲೆ ಚರ್ಚೆ ಮಾಡಿದಂತಹ ಎಲ್ಲ ಅಂಶಗಳು ಕೂಡ ಸಾಮಾನ್ಯವಾದ ದೃಷ್ಟಿಯಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ವ್ಯಕ್ತಿಯ ತುಳಿತಕ್ಕೆ ಅಥವಾ ಸ್ತ್ರೀಯರ ದಮನಕ್ಕೆ ಕಾರಣಗಳು ಎಂದು ಆತ ಹೇಳ್ತಾನೆ. ಒಟ್ಟಿನಲ್ಲಿ ಸ್ತ್ರೀ ಲೈಂಗಿಕತೆಯು ಪುರುಷರ ಲೈಂಗಿಕತೆಯನ್ನು ಅವಲಂಬಿಸಿದೆಯೇ ಅಥವಾ ಮನೋವಿಶ್ಲೇಷಣೆಯು ಜನಾಂಗ ಮತ್ತು ವರ್ಗ ಸಮಸ್ಯೆಯನ್ನು ಹೇಗೆ ಎದುರಿಸುತ್ತದೆಯೇ ಎಂಬುದು ಈ ಪಂಥದ ಒಂದು ದೌರ್ಬಲ್ಯವಾಗಿ ಕೂಡ ಕಾಣಲಿಕ್ಕೆ ಸಾಧ್ಯತೆ ಆಗುತ್ತೆ. ದಿಸ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟು ಕ್ಲಾರಿಫೈ the doubts regarding to the feminist theory. That's why the psychoanalyst theory focus more on the woman's depression and also the women
ಎಂಪವರ್ಮೆಂಟ್. ಹಾಗಾಗಿ ಇಟ್ ಅವಾಯ್ಡ್ಸ್ ದ ವುಮೆನ್ ಡಿಪ್ರೆಷನ್ಸ್ ಅಂಡ್ ಆಲ್ಸೋ ಗಿವ್ ಮೋರ್ ಫೋಕಸ್ ಆನ್ ದಿ ವುಮೆನ್ ಎಂಪವರ್ಮೆಂಟ್. ಥ್ಯಾಂಕ್ ಯು.